ಅಪ್ಪ, ಮಿಸ್ಟರ್ ಗೋಪಾಲ್ ಏನೋ ಆಸೆ ಪಡ್ತಿದ್ದಾರೆ, ಕಟ್ಟಿಸ್ಕೊಳವಾ? ಹೌದವ್ವ, ಪಾಪ ಗೋಪಾಲಪ್ಪ, ಅವ್ರ ಆಸೆನ ನಿರಾಸೆ ಮಾಡಬೇಡಿ. ಪುಟ ಸುಮ್ಮನೆ ನಿಂತ್ಕೋ. ಅವ ಕಟ್ಸ್ಕೊಳವ. ಅಯ್ಯ ನನ್ನ ಮಗನೇ, ನನ್ನೊಟ್ಟಿಯಾಗಿ ಹುಟ್ಟಿ ಅವಳಿಗೆ ತಾಳಿ ಕಟ್ಸು ಅಂತಿದ್ಯನ್ಲ. ನೀವೆಲ್ಲ ಸಣ್ಣ ಮಕ್ಕಳು, ಇದ್ರಾಗ ನಿಮ್ಗೇನು ಗೊತ್ತಾಯ್ತದೆ? ಸುಮ್ಕಿರಿ. ಯವ್ ಯೋನಿದಲ್ಲ ಅದು ನಮ್ಮ ಭಾವನ ಆಸೆನ ನಮ್ಮ ಆಸೆ ಇಲ್ಲ ಅಂತ ಹೇಳ್ಬೇಡ ಪುಟಕ್ಕೋ. ಅವ್ವ, ಇದ್ಯಾಕೋ ನನಗೂ ತೆಪ್ಪು ಅಂತ ಅನಿಸ್ತಾ ಇಲ್ಲ. ಎಲ್ಲರೂ ಆಸೆ ಪಡ್ತವ್ರೆ, ಕಟ್ಟಿಸ್ಕೊಳವಾ? ಏನ್ ನೀವೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಿದ್ರಾ? ಇಂಥ ವಿಷಯದಾಗೆಲ್ಲ ತಮಾಷೆ ಮಾಡೋದು ಸರಿಯಲ್ಲ. ಏನ್ ಅನ್ಕೊಂಡಿದ್ರೆ ನೀವೆಲ್ಲ ಪುಟ್ಟಕ್ಕ ಅಂದ್ರೆ ಆ? ನಾನು ಆಗ್ಲೇ ಹೇಳಿಲ್ವಾ ಪುಟ್ಟಕ್ಕ, ನೀನ್ ಬೇಡ ಅಂದ್ರು ಇವ್ರು ಯಾರು ಬುಡಕ್ಕಿಲ್ಲ ಅಂತ. ನಾನಿದ್ದೀನಿ ಅಂತ ನೀನ್ ತಾಳಿ ಕಟ್ಟಿಸ್ಕೊತಾ ಇಲ್ಲ ಅಂತಂದ್ರೆ ಹೇಳ್ಬಿಡು ಪುಟ್ಟಕ್ಕ, ನಾನು ಒಯ್ತೀನಿ, ನೀನ್ ಸಂತೋಷವಾಗಿ ತಾಳಿ ಕಟ್ಟಿಸ್ಕೊ. ರಾಜವ್ವ, ನಿನ್ನ ಮನ್ಸಿಗೆ ನೋವು ಮಾಡಿ ನಾನು ತಾಳಿ ಕಟ್ಸ್ಕೋಬೇಕು ಅನ್ನೋ ಆಸೆ ನನಗಿಲ್ಲ ನೋಡಯ್ಯ. ಅಂಥ ಆಸೆಗಳು ನಿನಗೇನಾರ ಇದ್ರೆ ಇವತ್ತಿಗೆ ಬಿಟ್ಬಿಡು. ಪೂಜೆಗೆ ಬಂದಾಗದೆ, ಪೂಜೆನೂ ಸುಸೂತ್ರವಾಗಿ ನಡೆದದೆ, ಎಲ್ರಿಗೂ ಪ್ರಸಾದನೂ ಹಂಚಾಗದೆ, ಎಲ್ಲ ತೆಪ್ಪಗೆ ಮನೆಗೆ ನಡ್ರಿ. ಹಲೋ 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 ಹಲೋ, ಮೈಕ್ ಟೆಸ್ಟ್ 1 2 3 1 2 3. ಹಲೋ 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 ಹಲೋ. ಎಲ್ರು ದೇವಸ್ಥಾನದ ಮುಂಭಾಗಕ್ಕೆ ಬರಬೇಕು, ಬೇಗ ಬನ್ನಿ, ವಾಮ ಕುಂಡಲದ ಹತ್ರ ಬನ್ನಿ. ಬಂದಿರುವಂತಹ ಊರಿನ ಪರ ಊರಿನ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಬಂದಿರೋರಿಗೆ ಊಟಕ್ಕೆ ಕರಿತಿದ್ಯಲ್ಲ, ಕರೆಕ್ಟಾಗಿ ಹೇಳ. ಅದು ಪೀಠಿಕೆ ಮಾರಾಯ, ನಾನು ಏನೇ ವಿಷಯ ಹೇಳಿ ಪೀಠಿಕೆ ಹಾಕಿ ಹೇಳುದು, ಹೇಗೆ ಹೇಳ್ತೀನಿ ನೋಡ್ತಾ ಇರು. ಹಮ್ಮಿಕೊಂಡಿರ್, ನಾನೇ ಹೇಳ್ತೀನಿ. ದೇವಿಪುರದ ಬಂಧು ಬಾಂಧವರೇ, ನಮ್ಮ ಕಂಟಿ ಅಣ್ಣನವರ ಕಡೆಯಿಂದ ಶಾಲೆಗೆ ಹೋಗೋ ಮಕ್ಕಳನ್ನ ಹಿಡಿದು ಇನ್ನೇನು ಟಿಕೆಟ್ ತಗೋಬೇಕು ಅಂತ ಇರೋ ಮುದುಕರವರೆಗೂ ಉಚಿತ ಆರೋಗ್ಯ ತಪಾಸಣೆ ಇದೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೇವೆ, ಮಾಡ್ತಾ ಇದೀವಿ. ಏಯ್ ಮುಂಗ್ಸಿ, ಆರೋಗ್ಯ ತಪಾಸಣೆ ಮಾಡಿಸೋರು ಆಸ್ಪತ್ರೆಯವರು ಅಲ್ವೇಂದ? ನೋಡ್ರೆ, ಆರೋಗ್ಯ ತಪಾಸಣೆ ಮಾಡೋದು ಆಸ್ಪತ್ರೆಯವರೇ, ಆದ್ರೆ ಅದನ್ನ ಹಮ್ಕೊಂಡಿರೋದು ನಮ್ ಕಂಟಿ ಅಣ್ಣ. ಅದು ಹಂಗಲ್ಲ ಕಣಣ್ಣ. ಮುಚ್ಕೊಂಡು ನಿಂತ್ಕೊಳ್ಳ, ಮಾತಿನ ಮಧ್ಯೆ ಬಾಯಿ ಹಾಕಿದ್ರೆ ಆಮ್ಯಾಕೆ ನಿನ್ ಕುತ್ತಿಗೆ ಬಾಯಿ ಹಾಕ್ಬಿಡ್ತೀನಿ. ನೋಡಿ ಬಾಂಧವರೇ, ಈ ವರ್ಷ ಮೊದಲ ಪೂಜೆ ಪುಟ್ಟಕ್ಕನ ಮನೆಯವರಿಂದ ಆಗಿರೋದ್ರಿಂದ ಈ ಸೇವೆಯನ್ನ ಕಂಟಿ ಅಣ್ಣನವರು ಮಾಡಿಸ್ತಾ ಇದ್ದಾರೆ. ಎಲ್ಲರೂ 90 ಹಾಕೊಂಡು ಪಲ್ಟಿ ಹೊಡೆಯಕ್ಕೆ ಹೋಗೋದು ಬಿಟ್ಟು ಪುಟ್ಟಕ್ಕನ ಮೆಸ್ತವ್ ಹಾಕೋ ಟೆಂಟ್ನಾಗೆ ಆರೋಗ್ಯ ತಪಾಸಣೆಗೆ ಬರಬೇಕು ಅಂತ ನಿಮ್ಮಲ್ಲಿ ನಾವು ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೇವೆ. ನೋಡಿ, ಎಲ್ರಿಗೂ ಈಗ್ಲೇ ಇಲ್ಲೇ ನಾವು ಟೋಕನ್ ಕೊಡ್ತಾ ಇದ್ದೇವೆ. ಎಲ್ರು ನಾಡಿದ್ದು ಬರುವಾಗ ತಗೊಂಡು ಬರ್ಬೇಕು, ಆಯ್ತಾ? ಆಮೇಲೆ ಇನ್ನೊಂದು, ದೇವಸ್ಥಾನದ ಒಳಗಿರೋ ಹುಡುಗಿರು
ನೀವಂತೂ ತಪ್ಪಿಸ್ಕೊಳ್ಳೇಬಾರ್ದು. ಹೌದೌದು. ನೀವೇನಾನ ತಪ್ಪಿಸ್ಕೊಂಡ್ರೆ ನಮ್ಮ ಕಂಟಿ ಅಣ್ಣಗೆ ಸ್ಯಾನೆ ಕೋಪ ಬರ್ತದೆ. ಹಾ ಎಲ್ರು ಬೇಗ ಬೇಗ ಬಂದು ಟೋಕನ್ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಅಲ್ಲ ಅಕ್ಕ, ಬಾವ ಅವಾಗಿಂದ ಚೆನ್ನಾಗೇ ಇದ್ರಲ್ಲ, ಈಗೇನಾಗೋಯ್ತು? ಸಾಹೇಬ್ರು ಹೇಳ್ತಿದ್ದಾರೆ ಅಂದ್ರೆ ಸುಮ್ಮನೆ ಟೋಕನ್ ತಗೊಳ್ಳೋದು ಒಳ್ಳೇದು, ಇಲ್ಲಾಂದ್ರೆ ಅದಕ್ಕೂ ಗುರ್ರ ಅಂತಾರೆ. ಸುಮಾ, ಅವ್ರು ಹೆಂಗೆ ಅಂತ ನಿನ್ಗೆ ಗೊತ್ತಲ್ಲವೇ? ಹೌದವ್ವ, ಅಣ್ಣಯ್ಯ ಕಲ್ಯಾಣೋತ್ಸವಕ್ಕೆ ಹೋಗಿದ್ದಾನೆ, ರಾಧನೂ ಹೋಗಿದ್ದಾಳೆ. ಏನು, ರಾಧನು ಹೋಗವಳ? ಮತ್ತಾಗ್ಲೇ ಎಲ್ಲ ಕೇಳಿದಾಗ ಕಿರಾಸ್ ಐತೆ ಅಂತ ಹೇಳಿಲ್ಲವ? ಗೊತ್ತಿಲ್ಲಪ್ಪಯ್ಯ, ಒಟ್ನಲ್ಲಿ ಇಬ್ರು ಹೋಗಿದ್ದಾರೆ. ಪರವಾಗಿಲ್ವೇ? ನಾವು ಕೇಳಿದಾಗ ಕಂಟಿ ನನ್ಗೆ ಆಸಕ್ತಿ ಇಲ್ಲ ಅಂದ, ರಾಧನ್ ಮಾಡಿದ್ರೆ ನನ್ಗೆ ಅದೇನೋ ಕ್ಲಾಸ್ ಐತೆ ಅಂದ್ಲು. ಈಗ ನೋಡಿದ್ರೆ ಇಬ್ರು ಒಟ್ಟಿಗೆ ಹೋಗವ್ರಲ್ಲ, ಏನ್ ಸಮಾಚಾರ? ಬಂಗಾರ, ಮನೆಯಾಗಿದ್ದು ದೊರೆಗೆ ಬೇಸರ ಆಗಿರ್ತೈತೆ, ಅದಕ್ಕೆ ಹೋಗಿರ್ತಾನೆ. ಹೌದೌದು, ನಿಮ್ಮ ಮಗನ್ಗೆ ಎಲ್ರಿ ಬೇಸರ ಆಯ್ತೈತೆ, ಯಾವಾಗ್ಲೂ ಹಿಂದೆ ಇಂಟ್ ಕಟ್ಕೊಂಡು ಓಡಾಡ್ತಿರ್ತಾನೆ. ಹೋಗ್ಲಿ ಬಿಡು, ಹೆಂಗಾರ ನಮ್ಮ ಮನೆಯಿಂದ ಇಬ್ರಾದ್ರೂ ಕಲ್ಯಾಣೋತ್ಸವಕ್ಕೆ ಹೋದ್ರಲ್ಲ. ಅವರಿಬ್ರು ಹೋಗಿರೋದು ನನಗೂ ಸಂತೋಷನೆಯ, ಆದ್ರೆ ಹೋಗಲ್ಲ ಅಂತಿದ್ದವ್ರು ಹೋಗಿದಾರಲ್ಲ, ಅದು ನಂಗೆ ಆಶ್ಚರ್ಯ ಆಯ್ತಿರೋದು. ನಾವಿಬ್ರು ಹೋಗೋಕ್ಕಾಗಿಲ್ವಲ್ಲ, ಅದಕ್ಕೆ ರಾಧಾನೆ ಕಂಟಿಗೆ ಹೇಳಿ ಕರ್ಕೊಂಡು ಹೋಗಿರ್ಬೇಕು. ಇರ್ಬೋದವ್ವ, ರಾಧನೆ ಅಣ್ಣಯ್ಯನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾಳೆ. ಹಂಗೆಲ್ಲ ಏನು ಇರಾಕಿಲ್ಲ. ನಾನು ಆ ಮುಂಗ್ಸಿಗೆ ಫೋನ್ ಮಾಡಿದಾಗ ಯಾವುದೋ ಹುಡುಗಿನ ಹುಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ದ. ಇಸ್ಯ ಯೋನು ಅಂತ ಗೊತ್ತಾಯ್ತಿಲ್ವೇ? ದೊರೆ ಬರ್ತಾನಲ್ಲ, ಅವಾಗ ಕೇಳಿದ್ರೆ ಆಯ್ತು ಬಿಡು. ಬರ್ಲಿ ಅವನ್ನೇ ಕೇಳಿಸ್ಯ ತಿಳ್ಕತೀನಿ.